ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. SSCಯಿಂದ 3712 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈ SSCಯಿಂದ ಹೊರಡಿಸಿರ್ತಕ್ಕಂಥ CHSL ಸ್ನೇಹಿತರೆ, ಇದು 12ನೇ ತರಗತಿಯ ಮೇಲೆ ಹುದ್ದೆಗಳು ಇರ್ತಕ್ಕಂಥದ್ದು. ಈ CHSL ಹುದ್ದೆಗಳಿಗೆ ಯಾವ ರೀತಿ ನಿಮ್ಮದು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನೀವು ಈ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಸಿಗ್ನೇಚರ್ ಏನದಲ್ಲ, ಸಿಗ್ನೇಚರ್ ನೀಟಾಗಿ ಫೋಟೋ ತೆಕ್ಕೊಡ್ರಿ. ಫೋಟೋ ತೆಕ್ಕೊಂಡು ಅದ್ರದ್ದು ಸೈಜ್ 10 KB ಇಂದ 20 KB ಒಳಗಿರುವಂಗೆ ರೀಸೈಜ್ ಮಾಡಿಕೊಡ್ರಿ. ಓಕೆ ರೀ, ಅದ್ರದ್ದು ಸೈಜ್ 10 ರಿಂದ 20 KB ಒಳಗಿರುವಂಗೆ ರೀಸೈಜ್ ಮಾಡ್ಕೊಂಡು ರೆಡಿ ಇಟ್ಕೊಳ್ರಿ ಸ್ನೇಹಿತರೆ. ಫೋಟೋ ಏನದಲ್ಲ, ಫೋಟೋ ಅವಶ್ಯಕತೆ ಇಲ್ಲ. ಫೋಟೋ ಲೈವ್ ಆಗಿ ಅಲ್ಲೇ ಫೋಟೋ ತೆಕ್ಕೊಳ್ಳೋದಿರ್ತದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂಗೆ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ ರೀ, ಈ ಸಿಗ್ನೇಚರ್ ಯಾವ ರೀತಿ ರೀಸೈಜ್ ಮಾಡ್ಕೊಳ್ಬೇಕು, ಯಾವ ರೀತಿ ಕ್ರಾಪ್ ಮಾಡ್ಕೊಳ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ವಿಡಿಯೋ ಒಮ್ಮೆ ನೋಡ್ರಿ. ಆ ವಿಡಿಯೋದ ಪ್ರಕಾರ ನಿಮ್ದು ಸಿಗ್ನೇಚರನ್ನು ಆ ರೀತಿ ರೀಸೈಜ್ ಮಾಡಿಕೊಡ್ರಿ ಸ್ನೇಹಿತರೆ. ರೀಸೈಜ್ ಮಾಡಿಕೊಂಡು ನೆಕ್ಸ್ಟ್ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿರಿ. ಇವಾಗ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋಣ ಸ್ನೇಹಿತರೆ. ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಒಳಗೆ ssc.gov. ಅಂತ ಸರ್ಚ್ ಮಾಡಿ ಟೈಪ್ ಕೊಡ್ರಿ. ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SSCದ ಅಫೀಷಿಯಲ್ ಪೇಜ್ ಓಪನ್ ಆಯಿತು. ಇಲ್ಲಿ ರೈಟ್ ಕಾರ್ನರ್ ಒಳಗೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಹಿಂದೆ ನೀವು SSCದು 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತಂದರೆ ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗಿರ್ತದೆ. ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತುಂಬಬೇಕು, ಪಾಸ್ವರ್ಡ್ ಇಲ್ಲಿ ತುಂಬಬೇಕು, ಈ ಕ್ಯಾಪ್ಚಾ ಕೂಡ ಇಲ್ಲಿ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಇನ್ ಕೇಸ್ ಇನ್ನೂ ತನಕ ನೀವು SSCಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಿಲ್ಲ, ಇದೇ ಫಸ್ಟ್ ಟೈಮ್ ನೀವು SSC ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಕೆಳಗೆ ಕಾಣಕ್ಕೆ ಕುಂತೈತೆ ನೋಡ್ರಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು ನೋಡ್ರಿ 1 ಟೈಮ್ ರಿಜಿಸ್ಟ್ರೇಷನ್ ರೀ. ಮುಂದಿನ ಎಲ್ಲ SSCಯಿಂದ ಹೊರಡಿಸಿರ್ತಕ್ಕಂಥ ಖಾಲಿ ಹುದ್ದೆಗಳ ನೇಮಕಾತಿಗೆ ಏನು ಅರ್ಜಿ ಸಲ್ಲಿಸ್ತಿರ್ತಾರಲ್ರಿ, ಮತ್ತೊಮ್ಮೆ ನೀವು 1 ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗ್ತದ, ಆ ರಿಜಿಸ್ಟ್ರೇಷನ್ ನಂಬರೇ ಮುಂದಿನ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ 1 ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಮಾಡೋದಿರ್ತದಲ್ಲ, ಆವಾಗ ಯಾವುದೇ ರೀತಿಯ ತಪ್ಪು ಏನಪ್ಪ ಅಂದ್ರೆ ತುಂಬಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಓಕೆ ರೀ, ಇಲ್ಲಿ ಕಂಟಿನ್ಯೂ ಅಂತ ಕಾಣಕ್ಕೆ ಕುಂತೈತೆ ನೋಡ್ರಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 1 ಟೈಮ್ ರಿಜಿಸ್ಟ್ರೇಷನ್ ಕ್ರಿಯೇಟ್ ಮಾಡೋಕ್ಕೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. 1 ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಪರ್ಸ್ನಲ್ ಡೀಟೇಲ್ಸ್ ತುಂಬಬೇಕು, ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಅಡಿಷ್ನಲ್ ಡೀಟೇಲ್ಸ್ ಕೇಳ್ತಾನೆ, ಅಡಿಷ್ನಲ್ ಡೀಟೇಲ್ಸ್ ತುಂಬಿ ಡಿಕ್ಲರೇಷನ್ ಕೊಡ್ಬೇಕು. 4 ಹಂತಗಳಲ್ಲಿ ಅಪ್ಲಿಕೇಶನ್ ತುಂಬೋದಿರ್ತದೆ. ಮೊದಲನೇ ಹಂತ ನೋಡ್ರಿ ಪರ್ಸ್ನಲ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಕಡೆ ಆಧಾರ್ ಐತಿ ಏನಿಲ್ಲ ಅಂತ ಕೇಳೋಣ, ಆಧಾರ್ ಕಾರ್ಡ್. ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ತುಂಬಕ್ಕೆ 2 ಸರ್ತಿ, A ಮತ್ತು B ಒಳಗೆ 2 ಸರ್ತಿ ಆಧಾರ್ ಕಾರ್ಡ್ ನಂಬರ್ ತುಂಬಕ್ಕೆ. ಸೀರಿಯಲ್ ನಂಬರ್ 2ರಲ್ಲಿ ಏನು ತುಂಬೋದಿರೋದಿಲ್ಲ ಸ್ನೇಹಿತರೆ, ಯಾಕಂದರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ 2 ಬಾಕ್ಸ್ನಾಗ ಏನು ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3ದೊಳಗೆ ಇಲ್ಲಿ ನಿಮ್ದು ಹೆಸರು ತುಂಬಕ್ಕೆ. SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಅದ ಸೇಮ್ ನಿಮ್ಮದು ಹೆಸರು ತುಂಬಕ್ಕೆ, ಮತ್ತೊಮ್ಮೆ ನಿಮ್ದು ಇಲ್ಲಿ ಹೆಸರು ತುಂಬಕ್ಕೆ. ಎಲ್ಲವನ್ನ 2 ಬಾರಿ ತುಂಬಕ್ಕೆ, ಯಾಕಂದ್ರೆ ಬೈ ಮಿಸ್ಟೇಕ್ ಆಗಿನೂ ತಪ್ಪು ಆಗಬಾರ್ದಂತ ಎಲ್ಲನೂ 2 ಸರ್ತಿ ತುಂಬಕ್ಕೆ ಇಲ್ಲಿ ಕೇಳಿರ್ತಾರೆ ಸ್ನೇಹಿತರೆ. ಪ್ರತಿಯೊಂದನ್ನು ನೀವು 2 ಬಾರಿ ತುಂಬಬೇಕು. ನೆಕ್ಸ್ಟ್ ಇದು ಆದಮೇಲೆ ಸೀರಿಯಲ್ ನಂಬರ್ 4ರಲ್ಲಿ ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಅಂತ, ನಿಮ್ಮದು ಹೆಸರು ಯಾವಾಗಾದರೂ ಚೇಂಜ್ ಮಾಡ್ಕೊಂಡಿರಿ ಅಂತ ಕೇಳಿದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಸೀರಿಯಲ್ ನಂಬರ್ 5ರಲ್ಲಿ ನಿಮ್ಮದು ಜೆಂಡರ್ ಕೇಳೋಣ, ನೀವು ಮೇಲೋ ಫಿಮೇಲೋ ಟ್ರಾನ್ಸ್ಜೆಂಡರು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ಸೀರಿಯಲ್ ನಂಬರ್ 6 ನಿಮ್ಮದು ಡೇಟ್ ಆಫ್ ಬರ್ತನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, 2 ಬಾಕ್ಸ್ನಾಗ. ಓಕೆ ರೀ, ಇದಾದಮೇಲೆ ಸೀರಿಯಲ್ ನಂಬರ್ 7ರಲ್ಲಿ ನಿಮ್ಮದು ತಂದೆ ಹೆಸರು ತುಂಬಬೇಕು, ಸೇಮ್ ನಿಮ್ಮ ತಂದೆ ಹೆಸರು ಇಲ್ಲಿ ಮತ್ತೊಮ್ಮೆ ತುಂಬಬೇಕು. ಸೀರಿಯಲ್ ನಂಬರ್ 8ರಲ್ಲಿ ನಿಮ್ಮದು ತಾಯಿ ಹೆಸರು ಇಲ್ಲಿ 2 ಬಾರಿ ನಿಮ್ಮದು ತಾಯಿ ಹೆಸರು ತುಂಬಬೇಕು.
ಇದು ಆದಮೇಲೆ ಸೀರಿಯಲ್ ನಂಬರ್ 9ರಲ್ಲಿ SSLC ಬೋರ್ಡ್ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ತದೆ. ಸ್ಟೇಟ್ ಬೋರ್ಡಿಂದ ನೀವು SSLC ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಸ್ಟೇಟ್ ಬೋರ್ಡ್ದ ಹೆಸರೇನಾದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅದು. ಅದನ್ನು ನೀವು ಇಲ್ಲಿ ಹುಡುಕಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಇಲ್ಲಿ ಐತೆ ನೋಡ್ರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿ ಆ ಬೋರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು CBSE ಇಂದ 10ನೇ ತರಗತಿ ಪಾಸ್ ಆಗಿದ್ರಿ ಅಂದರೆ CBSE ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ICSE ಇಂದ ನೀವು SSLC ಪಾಸ್ ಮಾಡಿದ್ರಿ ಅಂತಂದ್ರೆ ICSE ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಯಾವ ಬೋರ್ಡಿಂದ SSLC ಪಾಸ್ ಆಗಿರಿ ಆ ಬೋರ್ಡನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡೋದಿರ್ತದೆ 9ರೊಳಗೆ. ಆಮೇಲೆ ಇಲ್ಲಿ ಒಂದು A ಅಂತದ ಅಲ್ಲಿ. ನೆಕ್ಸ್ಟ್ ರೋಲ್ ನಂಬರ್, SSLCದ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ರೋಲ್ ನಂಬರ್ ನಥಿಂಗ್ ಬಟ್ ರಿಜಿಸ್ಟ್ರೇಷನ್ ನಂಬರ್ ಸ್ನೇಹಿತರೆ. ಇಲ್ಲಿ ಮತ್ತು ರೋಲ್ ನಂಬರ್ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ CBSE ಮತ್ತು ICSE ಸರ್ಟಿಫಿಕೇಟ್ ಒಳಗೆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ರೋಲ್ ನಂಬರ್ ಅಂತ ಇರ್ತದೆ. ನಮ್ಮದು ಸ್ಟೇಟ್ ಒಳಗೆ ರಿಜಿಸ್ಟ್ರೇಷನ್ ನಂಬರ್ ಅಥವಾ ನೋಂದಣಿ ಸಂಖ್ಯೆ ಇರುತ್ತೆ. ಆ ನೋಂದಣಿ ಸಂಖ್ಯೆನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ SSLC ಯಾವಾಗ ಪಾಸ್ ಆಗಿರಿ ಅಂತ ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅಂದರೆ ಯಾವ ವರ್ಷ ನೀವು SSLC ಪಾಸ್ ಆಗಿರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಆದಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂದರೆ ನೀವು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಓದಿರಿ ಅದನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಆದಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಇಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿದ ತಕ್ಷಣವೇ ಇಲ್ಲೊಂದು ಆಪ್ಷನ್ಸ್ ಬರ್ತದೆ ಸೆಂಡ್ OTP ಅಂತ. ಆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಒಂದು OTP ಬರ್ತದೆ. ಆ OTPಯನ್ನು ಈ ಬಾಕ್ಸ್ನಾಗ ತುಂಬ್ರಿ. OTP ಆ ಬಾಕ್ಸ್ನಾಗ ತುಂಬಿದ ತಕ್ಷಣ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣ್ತಿರ್ತದೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಏನೈತಿ ಇಲ್ಲಿ ವ್ಯಾಲಿಡೇಟ್ ಐತಿ ಸ್ನೇಹಿತರೆ. ಅದೇ ಸೇಮ್ ಏನಪ್ಪ ಅಂತಂದರೆ ಇಮೇಲ್ ID ಕೂಡ ಮಾಡಬೇಕು. ಇಮೇಲ್ ID ತುಂಬ್ರಿ. ಇಲ್ಲಿ ಇಮೇಲ್ ID ತುಂಬಿದ ತಕ್ಷಣ ಸೇಮ್ ಮೊಬೈಲ್ ನಂಬರ್ ತುಂಬಿದ ತಕ್ಷಣ ಯಾವ ರೀತಿ ಸೆಂಡ್ OTP ಅಂತ ಬಂತಲ್ಲ ಅದೇ ರೀತಿ ಇಲ್ಲಿ ಇಮೇಲ್ ID ತುಂಬಿದ ಮೇಲೇನೂ ಕೂಡ ಸೆಂಡ್ OTP ಬರ್ತದೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಇಮೇಲ್ ID ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ತುಂಬ್ರಿ. OTP ತುಂಬಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ID ಕೂಡ ವ್ಯಾಲಿಡೇಟ್ ಐತೆ ಸ್ನೇಹಿತರೆ. ವ್ಯಾಲಿಡೇಟ್ ಆದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮದು ಮೊಬೈಲ್ಗೂ ಕೂಡ ಬಂದಿರ್ತದೆ, ಮೆಸೇಜ್ನಲ್ಲಿ ಬಂದಿರ್ತದೆ. ಇದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಆಮೇಲೆ ಇಲ್ಲಿ ಪಾಸ್ವರ್ಡ್ ತುಂಬ್ರಿ. ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ನಿಮ್ಮದು ಮೊಬೈಲಿಗೆ ಬಂದಿರ್ತದೆ. ಅದನ್ನು ಇವೆರಡು ಬಾಕ್ಸ್ನಾಗ ತುಂಬ್ಕೊಳ್ಬೇಕು ಸ್ನೇಹಿತರೆ. ತುಂಬಿ ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಏನು ಮೊಬೈಲಿಗೆ SSC ಇಂದ ಏನು ಪಾಸ್ವರ್ಡ್ ಕಳಿಸಿದ್ರಲ್ರಿ ಆ ಪಾಸ್ವರ್ಡನ್ನು ರೀಸೆಟ್ ಮಾಡಬೇಕು. ಇಲ್ಲಿ ನಿಮ್ಮದು ಮೊಬೈಲಿಗೆ ಬಂದಿರತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿರಿ. ಪಾಸ್ವರ್ಡ್ ಹಾಕಿ ಇಲ್ಲಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೇಕು ಸ್ನೇಹಿತರೆ. ಹೊಸ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದರೊಳಗೆ ಕ್ಯಾಪಿಟಲ್ ಲೆಟರ್ಸ್ ABCD ಈ ರೀತಿ ಕ್ಯಾಪಿಟಲ್ ಲೆಟರ್ಸ್ನೂ ಇರಬೇಕು, ಸ್ಮಾಲ್ ಲೆಟರ್ನೂ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನೂ ಇರಬೇಕು, ಆಮೇಲೆ ಸಂಖ್ಯೆಗಳನ್ನೂ ಇರಬೇಕು. ಉದಾಹರಣೆಗಾಗಿ ನೋಡ್ರಿ ಸ್ನೇಹಿತರೆ, ನಾನು ABC@123 ಅಂತ ಪಾಸ್ವರ್ಡ್ ಕೊಡ್ತೀನಿ. ಪಾಸ್ವರ್ಡ್ ಕೊಟ್ಟರೆ ಇಲ್ಲಿ ನೋಡ್ರಿ ಇದರಲ್ಲಿ ಪಾಸ್ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್ನೂ ಅದ, ಸ್ಮಾಲ್ ಲೆಟರ್ನೂ ಅದ, ಸ್ಪೆಷಲ್ ಕ್ಯಾರೆಕ್ಟರ್ನೂ ಅದ, ನಂಬರ್ನೂ ಅದ. ಈ ರೀತಿಯ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡ್ ಸೆಟ್ ಮಾಡಿದ ಮೇಲೆ ಮತ್ತೊಮ್ಮೆ ಇಲ್ಲಿ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಅದನ್ನು ತುಂಬಿ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾದರೂ ಒಂದು ಕ್ವಶನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಅದಕ್ಕೆ ಯಾವುದೇ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಆನ್ಸರನ್ನು ತುಂಬ್ರಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಕ್ವಶನ್ ನಂಬರ್ 2. ಇಲ್ಲಿ ಕೂಡ ಯಾವುದಾದ್ರೂ ಒಂದು ಕ್ವಶನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ರಿ. ಅದಕ್ಕೆ ಸಂಬಂಧಿಸಿದಂಗೆ ಯಾವುದೇ ಒಂದು ನಿಮಗೆ ನೆನಪಿಡ್ತಕ್ಕಂಥ ಒಂದು ಆನ್ಸರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೀವು 2 ಕ್ವಶನ್ಸ್ ಯಾಕೆ ಕೇಳಾಕೂತಾರಂದ್ರೆ ಮುಂದೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ನೆನಪಿರಲಿಲ್ಲ, ಮೆಸೇಜ್ನಲ್ಲಿಯೂ ಡಿಲೀಟ್ ಆಗಿತ್ತು, ನೀವು ನೋಟ್ಬುಕ್ನಾಗೂ ಬರ್ಕೊಂಡಿರಲಿಲ್ಲ ಅಂತ ತಿಳ್ಕೊಳ್ರಿ. ಅಂಥ ಸಂದರ್ಭದಲ್ಲಿ ಈ ಸೀಕ್ರೆಟ್ ಕ್ವಶನ್ಸ್ಗಳ ಆಧಾರದ ಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರನ್ನು ರಿಕವರಿ ಮಾಡ್ಕೊಳ್ಬೋದು. ಅದಕ್ಕಾಗಿ ಈ ಸೀಕ್ರೆಟ್ ಕ್ವಶನ್ಸನ್ನು ಕೇಳ್ತಿರೋದು ಸ್ನೇಹಿತರೆ. ಇವೆಲ್ಲವನ್ನು ತುಂಬಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ.
ನೆಕ್ಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಈಗ ನೀವೇನು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಇಲ್ಲಿ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ದು ಯಾವುದು ಕ್ಯಾಟಗರಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಕ್ಯಾಟಗರಿ ಎರಡೆರಡು ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನ್ಯಾಷನಾಲಿಟಿ ಇಂಡಿಯನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಆದಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂದರೆ ನಿಮ್ಮದು ದೇಹದ ಮೇಲೆ ಯಾವುದಾದ್ರೂ ಗುರುತುಗಳು ಅದಾವೇನೋ ಅಂತಾರೆ. ಕೆಲವೊಬ್ರು ಅಂತಾರೆ ನಮ್ಮ ದೇಹದ ಮೇಲೆ ಏನು ಗುರುತೇ ಇಲ್ಲರಿ ಅಂತಾರೆ. ಮಚ್ಚೆ ಆದರೂ ಇದ್ದೇ ಇರ್ತದೆ. ಪ್ರತಿಯೊಬ್ಬನ ದೇಹದ ಮೇಲೆ ಏನಾದರೂ ಏನು ಗುರುತು ಇದ್ದೇ ಇರ್ತಾವೆ. ಮಚ್ಚೆ ಆದರೂ ಆಗಲಿ, ಬಿದ್ದು ಗಾಯ ಆದರೂ ಆಗಲಿ, ಸಣ್ಣ ಗಾಯ ಆಗಲಿ, ಒಟ್ಟ ಕಂಡ್ರೆ ಸಾಕದು. ಅಲ್ಲಿ ನಿಮ್ಮದು ದೇಹದ ಮೇಲೆ ಏನು ಗುರುತುಗಳಿರ್ತಾವ ಆ ಗುರುತುಗಳನ್ನು ಇಲ್ಲಿ ತುಂಬಬೇಕು. ಇನ್ ಕೇಸ್ ಮಚ್ಚೆ ಇತ್ತು ಅಂತ ತಿಳ್ಕೊಳ್ರಿ, ಉಂಡು ಮಾರ್ಕ್ ಅಂತ ತುಂಬಬೇಕು. ಅಂದರೆ ಎಲ್ಲಿ ಉಂಡು ಮಾರ್ಕ್ ಆದದು, ಏನು ಕೈ ಮೇಲೆ ಅದು, ಕಾಲ ಮೇಲೆ ಅದು, ಮುಖದ ಮೇಲೆ ಅದು, ಎಲ್ಲಿ ಅದನ್ನು ಸ್ಪೆಸಿಫೈ ಮಾಡಬೇಕು. ಇನ್ ಕೇಸ್ ನೀವು ಬಿದ್ದದ್ದು ಗಾಯ ಆಯ್ತು ಅಂತ ಸ್ಕಾರ್ ಮಾರ್ಕ್, ಉಂಡು ಮಾರ್ಕ್, ಸ್ಕಾರ್ ಮಾರ್ಕ್, ಇಲ್ಲಪ್ಪ ಅಂದ್ರೆ ವೈಟ್ ಬ್ಲ್ಯಾಕ್ ಡಾಟ್ ಏನಾರ ಒಟ್ಟು ಇಲ್ಲಿ ನಿಮ್ದು ಐಡೆಂಟಿಫಿಕೇಶನ್ ಅನ್ನೋದು ಇಲ್ಲಿ ತುಂಬಬೇಕು. ಇದು ಕಂಪಲ್ಸರಿ ತುಂಬಲೇಬೇಕು ಸ್ನೇಹಿತರೆ ಇದು. ಓಕೆ, ಇದಾದಮೇಲೆ ನೆಕ್ಸ್ಟ್ ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳ್ಯಾರ. ನೀವು ಅಂಗವಿಕಲ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ. ಅದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಇನ್ಫಾರ್ಮೇಷನ್ ಕೇಳ್ತದೆ. ಅಂದರೆ ಟೈಪ್ಸ್ ಆಫ್ ಡಿಸಬಿಲಿಟಿ ಕೇಳ್ತದೆ. ಅಂದರೆ ಯಾವ ರೀತಿಯ ಅಂಗವೈಕಲ್ಯ ನಿಮ್ದು ಅದ ಅಂತ ಕೇಳ್ತಾರೆ. ಇಲ್ಲಿ 4 ಆಪ್ಷನ್ಸ್ ಅದಾವೆ. HH, OH, ಅದರ್ಸ್, VH ಅಂತ ಹೇಳಿ ಈ 4ರಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಾನೆ. ಡಿಸಬಿಲಿಟಿ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ತುಂಬಬೇಕು. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂದರೆ ಇಲ್ಲಿ ಜಸ್ಟ್ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೋ ಸೆಲೆಕ್ಟ್ ಮಾಡಿದ್ರೆ ಏನೂ ಕೇಳೋದಿಲ್ಲ ಅದು. ಇದಾದಮೇಲೆ ಪರ್ಮನೆಂಟ್ ಅಡ್ರೆಸ್, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಏನು ಆ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ತುಂಬ್ರಿ. ನಿಮ್ಮದು ಮನೆ ಸಂಖ್ಯೆ, ಆಮೇಲೆ ಊರು, ಆಮೇಲೆ ಲ್ಯಾಂಡ್ ಮಾರ್ಕ್ ಅದೆಲ್ಲವನ್ನು ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಿ ಪಿನ್ ಕೋಡನ್ನು ತುಂಬ್ರಿ. ನೆಕ್ಸ್ಟ್ ಈ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಅದೇನಂತ ಕೇಳೋಣ. ಸೇಮ್ ಇತ್ತಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇನ್ ಕೇಸ್ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಈ ಮೇಲಿಂದ ಏನು ತುಂಬಿರ್ತಿರಲ್ಲ ಪರ್ಮನೆಂಟ್ ಅಡ್ರೆಸ್ ಅದೇ ಇಲ್ಲಿ ಕಾಪಿ ಆಗ್ತದೆ ಸ್ನೇಹಿತರೆ. ಇನ್ ಕೇಸ್ ನೋ ಕೊಟ್ರಿಯಪ್ಪ ಅಂದ್ರೆ ಮತ್ತೊಮ್ಮೆ ಪ್ರೆಸೆಂಟ್ ಅಡ್ರೆಸ್ಸನ್ನು ನೀವು ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷ್ನಲ್ ಡೀಟೇಲ್ಸ್ ಕೂಡ ಸೇವ್ ಆಯಿತು ಸ್ನೇಹಿತರೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಕ್ಲರೇಷನ್ ಕೊಡೋದಿರ್ತದೆ ಸ್ನೇಹಿತರೆ. ಈ ಬ್ಲೈಂಡ್ಲಿ ಏನಂದರೆ ಡಿಕ್ಲೇರ್ ಕೊಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಟಿಕ್ ಮಾಡೋದು, ಇಲ್ಲಿ ಡಿಕ್ಲೇರ್ ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಮೊದಲು ಪ್ರಿವ್ಯೂ OTR ಅಂತ ಕಾಣ್ತದೆ. ಈ ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ನೀವು ತುಂಬಿರಿ ಅದೆಲ್ಲವನ್ನು ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ನೀವು ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಅದೇನು ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ರೀತಿ ಈ ಬಾಕ್ಸ್ ಕಾಣ್ತಲ್ಲ, ಬಾಕ್ಸ್ ಮೇಲೆ ಟಿಕ್ ಮಾಡಿ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. 1 ಟೈಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗಿ ಏನೈತಿ, ಈಗ ರಿಜಿಸ್ಟ್ರೇಷನ್ ಆಯ್ತು ಸ್ನೇಹಿತರೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಈಗ ಆ್ಯಕ್ಟಿವ್ ಇರ್ತಕ್ಕಂಥ ನೋಟಿಫಿಕೇಶನ್ಗಳು ಇಲ್ಲಿ ಕಾಣ್ತಿರ್ತಾವೆ. ಇಲ್ಲಿ CHSL ಅದ, ಆಮೇಲೆ ಜೂನಿಯರ್ ಎಂಜಿನಿಯರ್ ಅಂತ ಇನ್ನೂ ಒಂದು ಹುದ್ದೆಗಳದ ಅರ್ಜಿನೂ ಕೂಡ ಬಿಟ್ಟಾರಿ. ನಮಗೇನದ PUC ಮೇಲೆ ಇರ್ತಕ್ಕಂಥದ್ದಕ್ಕೆ ಅರ್ಜಿ ಸಲ್ಲಿಸ್ಬೇಕು. ಇಲ್ಲಿ CHSL ಅಂತ ಫಸ್ಟಿಂದ ಐತೆ ನೋಡ್ರಿ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂತಂದ್ರೆ ಅದಕ್ಕೆ ನಾವು ಅರ್ಜಿ ಸಲ್ಲಿಸ್ಬೇಕು. ಅದ್ರ ಕೆಳಗಡೆನೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರ್ತದೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫಿಲ್ ಫಾರ್ಮ್ ಅಂತ ಕಾಣ್ತದೆ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಂದರೆ ಇಲ್ಲಿ ತನಕ ಏನು ನೀವು ತುಂಬಿರಲ್ಲ ಅದೆಲ್ಲ ಕಾಣ್ತಿರ್ತದೆ. ಇಲ್ಲಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 19 ನೋಡ್ರಿ. 19ರೊಳಗೆ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳೋಣ. ಅಂದರೆ ನಿಮ್ದು ಕ್ವಾಲಿಫಿಕೇಷನ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಮುಗ್ದದ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನಂದು ಗ್ರ್ಯಾಜುಯೇಷನ್ ಮುಗಿದಿತ್ತು ಅಂತ ತಿಳ್ಕೊಳ್ರಿ, ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಆದಮೇಲೆ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಂಗೆ ಕೇಳಣ್ರಿ. ಹೈಯೆಸ್ಟ್ ಕ್ವಾಲಿಫಿಕೇಷನ್ದು ಡೀಟೇಲ್ಸ್ ಇಲ್ಲಿ ತುಂಬಾಡ್ರಿ. ಇಲ್ಲೇನ ಕ್ವಾಲಿಫೈಯಿಂಗ್ ಎಜುಕೇಷನ್ ಕೇಳೋಣ. ಅಂದ್ರೆ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನದ PUC ಅದು, ಅದ್ರದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ತುಂಬಕ್ಕೀಗ. ಇದರಲ್ಲಿ ನೋಡ್ರಿ ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಜುಕೇಷನ್ ಕೇಳೋಣ. ಇಲ್ಲಿ 12th ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 20ರೊಳಗೆ ನೋಡ್ರಿ ಸ್ನೇಹಿತರೆ EQ ಸ್ಟೇಟಸ್ ಕೇಳೋಣ. ಅಂದ್ರೆ ಎಜುಕೇಷನ್
ಕ್ವಾಲಿಫಿಕೇಷನ್ ಸ್ಟೇಟಸ್, ಈ ಕ್ವಾಲಿಫೈಯಿಂಗ್ ಎಜುಕೇಷನ್ ಏನದಲ್ಲ, ಈ 12ನೇ ತರಗತಿ ಅಂತ ಏನು ಸೆಲೆಕ್ಟ್ ಮಾಡಿರಲ್ಲ ಅದೇನು ಪಾಸ್ ಆಗಿರೋ ಇನ್ನು ಏನು ಅಪಿಯರಿಂಗ್ ಇರೋ, ಅಂದರೆ ಈಗ ಮಾರ್ಚ್ಗೆ ಎಕ್ಸಾಮ್ ಬಂದದಕ್ಕೆ ಈಗ ಬರ್ದಗಿಸಿಂದ ಇನ್ನು ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರೋ ಅಂತ ಕೇಳ್ಯಾರ. ಇಲ್ಲಿ ನಿಮ್ಗೆ ಸೂಟೇಬಲ್ ಇರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಪಾಸಿಂಗ್ ಇಯರ್ ಕೇಳೋಣ. ಇನ್ನು ನೀವು ಅಪಿಯರಿಂಗ್ ಇದ್ದೀರಪ್ಪ ಅಂದರೆ 2024ರಲ್ಲಿ ಪಾಸ್ ಆಗ್ತೀರಿ. ಇನ್ ಕೇಸ್ ನೀವು ಆಲ್ರೆಡಿ ಪಾಸ್ ಆಗಿರಪ್ಪ ಅಂತಂದ್ರೆ ಯಾವ ವರ್ಷ ಪಾಸ್ ಆಗಿರಿ ಆ ವರ್ಷವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಆದಮೇಲೆ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. PUC ಯಾವ ಬೋರ್ಡಿಂದ ಪಾಸ್ ಮಾಡಿರಿ ಆ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಟೇಟ್ ಬೋರ್ಡಿಂದ ಪಾಸ್ ಮಾಡಿರೋ ಅಥವಾ CBSE ಇಂದ ಪಾಸ್ ಮಾಡಿರೋ ಅಥವಾ ICSE ಇಂದ 12th ಕ್ಲಾಸ್ ಪಾಸ್ ಮಾಡಿರೋ ಯಾವ ಬೋರ್ಡಿಂದ ನೀವು PUCಯನ್ನು ಮುಗಿಸಿರಿ ಆ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಾದಮೇಲೆ ರೋಲ್ ನಂಬರ್, PUCದ ನೋಂದಣಿ ಸಂಖ್ಯೆ ಅಂತ ಇರ್ತದೆ, ಆ ರೋಲ್ ನಂಬರನ್ನು ಇಲ್ಲಿ ತುಂಬ್ರಿ. ಪರ್ಸಂಟೇಜ್ ಅಂದರೆ ಎಷ್ಟು ಪರ್ಸಂಟೇಜ್ ನೀವು ತೊಗೊಂಡಿರಿ PUC ಒಳಗೆ ಅಂತ ಈ ಪರ್ಸಂಟೇಜನ್ನು ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕಾಣುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಡಿಷನಲ್ ಇನ್ಫಾರ್ಮೇಷನ್ದು ಪೇಜ್ ಓಪನ್ ಆಗ್ತದೆ. ಸೀರಿಯಲ್ ನಂಬರ್ 21, ಇದು ಮಾಜಿ ಸೈನಿಕ ಅಭ್ಯರ್ಥಿ ಏನು ಅಂತ ಕೇಳ್ಯಾರ. ನೀವು ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಸೀರಿಯಲ್ ನಂಬರ್ 22, ಸೀರಿಯಲ್ ನಂಬರ್ 22 ಒಳಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕೇನು ಅಂತ ಕೇಳೋಣ. ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಏಜ್ ರಿಲ್ಯಾಕ್ಸೇಷನ್ ಎಲ್ರಿಗೂ ಸಿಗುವುದಿಲ್ಲ ರೀ ಸ್ನೇಹಿತರೆ. ಇಲ್ಲಿ ಎಸ್ ಕೊಟ್ಟರೆ ನೋಡ್ರಿ ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ಅಂತ ಇಲ್ಲಿ ಕೊಡ್ತಾರ. ಇಲ್ಲಿ ಎಸ್ ಕೊಡ್ರಿ ಏಜ್ ರಿಲ್ಯಾಕ್ಸೇಷನ್ ಮೇಲೆ. ಏಜ್ ರಿಲ್ಯಾಕ್ಸೇಷನ್ ಎಸ್ ಕೊಟ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ OBC, ಅಂಗವಿಕಲ ಅಭ್ಯರ್ಥಿ, ಇನ್ ಸರ್ವಿಸ್ ಇದ್ದವರು, ವಿಡೋದರಿಗೆ ಇವರಿಗೆ ಮಾತ್ರ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಸ್ನೇಹಿತರೆ. ಇದ್ರೊಳಗೆ ಯಾವುದಾದ್ರೂ ನಿಮ್ದು ಒಂದು ಕ್ಯಾಟಗರಿ ಅವ್ರು ಇದ್ರಿ ನೀವು ಅಂತಂದ್ರೆ ಎಸ್ ಕೊಡ್ಬೇಕು, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಇದು ಆದಮೇಲೆ ಡು ಯು ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಫಾರ್, ಜಸ್ಟ್ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ, ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಸಕ್ಸಸ್ಫುಲಿ ಆಗಿ ಸೇವ್ ಆಯಿತು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸಾಮಿನೇಷನ್ ಸೆಂಟರ್ದು ಪ್ರಿಫರೆನ್ಸನ್ನು ಕೊಡಬೇಕು. ಎಕ್ಸಾಮಿನೇಷನ್ ಸೆಂಟರ್ದು ಪ್ರಿಫರೆನ್ಸನ್ನು ಕೊಡ್ಬೇಕು ಸ್ನೇಹಿತರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ KKR ಅಂತ ಇರ್ತದೆ. ಇಲ್ಲಿ ಐತೆ ನೋಡ್ರಿ KKRದಾಗ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಈ ರೀತಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇಲ್ಲಿ ತೋರಿಸ್ತಿರ್ತಾವೆ. ಇದರೊಳಗಿಂದ 3 ಪ್ರಿಫರೆನ್ಸನ್ನು ಕೊಡಬೇಕು. ಈ ಉದಾಹರಣೆಗಾಗಿ ನಾನು ಹುಬ್ಬಳ್ಳಿ ಕೊಟ್ಟೆ ಅಂತ ತಿಳ್ಕೊಳ್ರಿ. ಎಕ್ಸಾಮಿನೇಷನ್ ಸೆಂಟರ್ದ ಪ್ರಿಫರೆನ್ಸ್ 2 ಬೇರೆದು ಕೊಡ್ಬೇಕು, ಮತ್ತೆ ಬೆಳಗಾವಿ ಕೊಡೋದು. ನೆಕ್ಸ್ಟ್ ಪ್ರಿಫರೆನ್ಸ್ ಮತ್ತೆ ಯಾವುದೈತಿ ಬೆಂಗಳೂರು. ಈ ರೀತಿ ಪ್ರಿಫರೆನ್ಸನ್ನು ಕೊಡ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಈ 3 ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಿಮ್ಗೆ ಪರೀಕ್ಷೆಗೆ ಬರೀಲಿಕ್ಕೆ ಅನುಮತಿ ಕೊಡ್ತಾರೆ. ಹಾಗಾಗಿ ಈ 3 ಎಕ್ಸಾಮಿನೇಷನ್ ಸೆಂಟರನ್ನು ನೀವು ಆಯ್ಕೆ ಮಾಡ್ಬೇಕು ಸ್ನೇಹಿತರೆ. 3 ಸೇಮ್ ಎಕ್ಸಾಮಿನೇಷನ್ ಸೆಂಟರ್ ಆಯ್ಕೆ ಮಾಡುವಂಗಿಲ್ಲ. 3 ಏನಂದ್ರೆ ಇಲ್ಲಿ ಬೇರೆ ಬೇರೆ ಎಕ್ಸಾಮಿನೇಷನ್ ಸೆಂಟರನ್ನು ಆಯ್ಕೆ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಎಕ್ಸಾಮ್ ಯಾವ ಭಾಷೆಯೊಳಗೆ ಎಕ್ಸಾಮ್ ಬರಿಬೇಕಂತ ನೀವು ಅಂದ್ಕೊಂಡಿರಿ ಅಂತ ಪ್ರಶ್ನೆ ಕೇಳೋರು. ಇಲ್ಲಿ ಕನ್ನಡ ಅಂತ ಒಂದು ಆಪ್ಷನ್ ಅದು, ಕನ್ನಡ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ನಿಮಗೆ ಎಕ್ಸಾಮಿನೇಷನ್ ಏನು ಕ್ವಶನ್ ಪೇಪರ್ ಅವಲ್ಲ ಅದು ಕನ್ನಡದೊಳಗಿರ್ತಾವೆ. ಅಲ್ಲಿ ಇನ್ ಕೇಸ್ ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡೋದಾಗಲಿ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರಿ ಅಂದ್ರೆ ಅದರದ್ದು ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕೇರ್ಫುಲ್ಲಿಯಾಗಿ ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಲಿಕ್ಕೆ ಕೇಳ್ಯಾರ, ಮತ್ತೊಮ್ಮೆ ಇಲ್ಲಿ ವೆರಿಫೈ ಕೇಳ್ತಾರೆ, ಮತ್ತೊಮ್ಮೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮೀಡಿಯಮ್ ಆಫ್ ಟೈಪಿಂಗ್ ಇಂಗ್ಲೀಷ್, ಹಿಂದಿ 2 ಅದಾವ. ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ, ಯಾಕಂದರೆ ಇಂಗ್ಲೀಷ್ನಾಗ ಟೈಪಿಂಗ್ ಮಾಡೋದೊಂದು ಸ್ವಲ್ಪ ಈಸಿ ಅದ. ಅದಾದಮೇಲೆ ನೆಕ್ಸ್ಟ್ ಅಂಗವಿಕಲತೆಗೆ ಸಂಬಂಧಪಟ್ಟಂಥ ಮಾಹಿತಿ ಕೇಳಿದ್ರೆ ಸ್ನೇಹಿತರೆ 27.3 ನೋಡ್ರಿ. ಏನು ಕೇಳೋಣಂದ್ರೆ ಅಂಗವಿಕಲ ಅಭ್ಯರ್ಥಿ ಇದ್ರಲ್ಲ ಎಕ್ಸಾಮ್ ಬರೆಯೋಕೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕೇನು ಅಂತ ಕೇಳ್ರೆ, ಟಿಕ್ ಹಾಕುವಷ್ಟು ನಿಮ್ಗೆ ಆಗುವುದಿಲ್ಲ ಕುಂತು ಅಂತ ಅನ್ನೋರಿದ್ದೀರಿ ಅಂತಂದ್ರೆ ಇಲ್ಲಿ ಎಸ್ ಕೊಡ್ಬೇಕು, ಇಲ್ಲಾಂದ್ರೆ ನೋ ಕೊಡ್ಬೇಕು. ಇನ್ ಕೇಸ್ ನೀವು ಅಂಗವಿಕಲ ಇದ್ರೂ ಕೂಡ ನೀವೆಲ್ಲಾನು ಎಕ್ಸಾಮ್ ಬರೆಯೋಕೆ ತಯಾರಿದ್ದೀರಿ ಅಂತಂತಂದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸೀರಿಯಲ್ ನಂಬರ್ 28ಕ್ಕೆ ಬನ್ನಿ. ಸೀರಿಯಲ್ ನಂಬರ್ 28ರೊಳಗೆ 12th ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ಒಳಗೆ ಆಗಿರೇನು ಅಂತ ಕೇಳೋಣ. ಅಂದ್ರೆ 12ನೇ ತರಗತಿ PUC ಸೈನ್ಸ್ ಪಾಸ್ ಮಾಡಿರೇನು ಅಂತ ಕೇಳೋಣ. PUC ಸೈನ್ಸ್ ಪಾಸ್ ಮಾಡಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಸೇವ್ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಿರಿ.
ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫಸ್ಟ್ ಏನಂದ್ರೆ ಫೋಟೋ ಅಪ್ಲೋಡ್ ಮಾಡೋದು ನೋಡೋಣ. ಮೊದಲು ಹೆಂಗಿತ್ತು, ಗ್ಯಾಲರಿ ಒಳಗೆ ಫೋಟೋ ಇರ್ತಕ್ಕಂಥದ್ದನ್ನು ನಾವು ಅಪ್ಲೋಡ್ ಮಾಡ್ತಿದ್ದೇವೆ. ಇಲ್ಲಿ ಇಲ್ಲ ಸ್ನೇಹಿತರೆ, ಇಲ್ಲಿ ಗ್ಯಾಲರಿ ಒಳಗೆ ಇರ್ತಕ್ಕಂಥ ಫೋಟೋ ಅಪ್ಲೋಡ್ ಮಾಡೋಕೆ ಈಗ ಅಲ್ಲವಿಲ್ಲ. ಜಸ್ಟ್ ಏನಂದ್ರೆ ಲೈವ್ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದಿರ್ತದೆ ಸ್ನೇಹಿತರೆ. ಈ ಲೈವ್ ಫೋಟೋ ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಆಗಿ ಏನಂತಂದ್ರೆ ಫೋಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ ಸ್ನೇಹಿತರೆ. ಫೋಟೋ ಅಪ್ಲೋಡ್ ಮಾಡ್ಲಕ್ಕ ಇನ್ನೂ ಒಂದು ಮೆಥಡ್ ಆದ ಸ್ನೇಹಿತರೆ. ಅದೇನಂದ್ರೆ ಮೈ SSC ಅಂತ ಅನ್ನೋ ಒಂದು ಅಪ್ಲಿಕೇಶನ್ ಬರ್ತದೆ, ಅಂದ್ರೆ ಒಂದು ಆ್ಯಪ್ ಬರ್ತದೆ. ಈ ಆ್ಯಪ್ ಮೊಬೈಲ್ದೊಳಗೆ ಇನ್ಸ್ಟಾಲ್ ಮಾಡಿ ಅದ್ರ ಮೂಲಕ ಫೋಟೋವನ್ನು ಅಪ್ಲೋಡ್ ಮಾಡಬಹುದು. ಜಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಮೈ SSC ಅಂತ ಟೈಪ್ ಮಾಡಿರಿ. ಮೈ SSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ಮೈ SSC ಅನ್ನೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆ್ಯಪ್ ಇನ್ಸ್ಟಾಲ್ ಮಾಡೋದಂತೂ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಆ್ಯಪ್ ಇನ್ಸ್ಟಾಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಓಪನ್ ಅಂತ ಕಾಣ್ತದ, ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಪಾಸ್ವರ್ಡ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಇಲ್ಲಿ ಕಾಣ್ತದಲ್ಲ ಇಲ್ಲಿ ತುಂಬ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಜಸ್ಟ್ ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾಟ್ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಅಂತ ಇಲ್ಲಿ ಕಾಣಕ್ಕೆ ಕುಂತೈತೆ ನೋಡಿ ಸ್ನೇಹಿತರೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಟ್ ಕೊಟ್ಟಾನ, ಕೆಲವು ಇಮೇಜಸ್ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಈ ರೀತಿ ಫುಲ್ ಬ್ಲ್ಯಾಕ್ ಆಗೋದಾಗಲಿ, ಈ ರೀತಿ ಏನಂತಾರೆ ಇದು ಗ್ಲಾಸ್ ಹಾಕೊಂಡು ತಗೊಳ್ಳೋದಾಗಲಿ, ಆಮೇಲೆ ಮಾಸ್ಕ್ ಹಾಕೊಂಡು ತಗೊಳ್ಳೋದಾಗಲಿ ಫೋಟೋ ತಗೊಳ್ಳಂಗಿಲ್ಲ. ಈ ರೀತಿ ಫೋಟೋ ಇರಬೇಕು. ಈ ರೀತಿ ಫೋಟೋ ತಗೊಳ್ಬೇಕು. ಇಲ್ಲಿ ನಿಮ್ಗೆ ಇಮೇಜ್ನಾಗ ಕಾಣಕ್ಕೆ ಕುಂತೈತಿ. ಓಕೆ ರೀ, ಅದೇ ರೀತಿ ಏನಪ್ಪ ಅಂದ್ರೆ ಫೋಟೋವನ್ನು ನೀವು ತಗೊಳ್ಬೇಕು. ಅಂದರೆ ಏನಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ, ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಇವಾಗ ಫೋಟೋ ಹೆಂಗೆ ತಗೊಳ್ಳೋದು, ಇಲ್ಲಿ ಒಂದು ಆಪ್ಷನ್ ಅದ ನೋಡ್ರಿ ಮೂಲ್ಯಾಗ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫಿ ತೆಗಿಲಿಕ್ಕೆ ಇಲ್ಲಿ ಏನಾಗ್ತದ ಓಪನ್ ಆಯ್ತು ಸ್ನೇಹಿತರೆ. ಈಗ ನೀವು ಒಬ್ಬರೇ ಇದ್ರಿ, ಯಾರು ನಿಮಗೆ ಹೆಲ್ಪ್ ಇರಲಿಲ್ಲಪ್ಪ ಅಂದ್ರೆ ನೀವೇ ಸೆಲ್ಫಿ ತೆಕ್ಕೊಳ್ಬೋದು. ಯಾವ ರೀತಿ ತೆಕ್ಕೊಳ್ತೀರಿ ಇಲ್ಲಿ ನೋಡ್ರಿ. ಜಸ್ಟ್ ಅವ್ರೇನು ಹೇಳಿದಾರೆ ಇದಿಷ್ಟು ಹೇಳ್ಯಾರ. ಈ ರೀತಿ ಯಾವ್ದಾರ ಒಂದು ಗಾಡಿಗೆ ಈ ರೀತಿ ನಿಲ್ರಿ. ಇಲ್ಲಿ ಕ್ಯಾಪ್ಚರ್ ಅಂತ ಕಾಣಕ್ಕೆ ಕುಂತೈತೆ ನೋಡ್ರಿ, ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ ಕಣ್ಣು ಕೆಳಗಡದ ಈ ರೀತಿ ಇರಬಾರ್ದ್ರಿ. ಮತ್ತು ಟ್ರೈ ಅಗೇನ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ ಈ ರೀತಿ ಬರ್ಬೇಕು ಫೋಟೋ. ನೋಡ್ರಿ ಕ್ಲಿಯರ್ ಬಂತಲ್ಲ. ಓಕೆ ರೀ, ಈ ರೀತಿ ಫೋಟೋ ಆದಮೇಲೆ ಇಲ್ಲಿ ನೋಡ್ರಿ ಕ್ರಾಪ್ ಮಾಡೋಕೆ ಅದಕ್ಕೆ ಅವಕಾಶ ಇರುವುದಿಲ್ಲ ರೀ. ಫೋಟೋನೇ ನೀವು ನೀಟಾಗಿ ತಗೊಳ್ಬೇಕು. ಓಕೆ ರೀ, ತಗೊಂಡು ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತೆ ಅಪ್ಲೋಡ್ ಸಕ್ಸಸ್ಫುಲ್ ಐತೆ. ರಿಟರ್ನ್ ಬನ್ನಿ ಸ್ನೇಹಿತರೆ, ಅಪ್ಲಿಕೇಶನ್ಗೆ ರಿಟರ್ನ್ ಬನ್ನಿ. ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ ಆಗಿ ಆಯಿತು. ನೆಕ್ಸ್ಟ್ ಈಗ ನಾವು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಇದು ಫೋಟೋ ಬಿಡ್ರಿ, ಫೋಟೋ ಆಟೋಮೆಟಿಕ್ ಆಗಿ ತೊಗೊಳ್ತದ. ಆಟೋಮೆಟಿಕ್ ಲಾಗೌಟ್ ಆಯ್ತು ಸ್ನೇಹಿತರೆ. ಯಾಕಂದರೆ ಫೋಟೋ ಮೊಬೈಲ್ ಮೂಲಕ ತೆಗಿಬೇಕಾಗಿತ್ತಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಹಾಗಾಗಿ ಏನಾಯ್ತಿದೆ ಆಟೋಮೆಟಿಕ್ ಲಾಗೌಟ್ ಆಯಿತು. ಮತ್ತೊಮ್ಮೆ ಲಾಗಿನ್ ಮಾಡಿರಿ. ನಿಮ್ದು ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಕೋಡ್ ಹಾಕಿ ಮತ್ತೊಮ್ಮೆ ಲಾಗಿನ್ ಮಾಡಿರಿ ಸ್ನೇಹಿತರೆ. ಆಗಲೇ ಅಪ್ಲಿಕೇಶನ್ ತುಂಬಿರ್ತಕ್ಕಂಥದ್ದು ಸೇವ್ ಇರ್ತದೆ ಸ್ನೇಹಿತರೆ. ಜಸ್ಟ್ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ನೋಡ್ರಿ ಫೋಟೋ ಇಲ್ಲಿ ಅಪ್ಲೋಡ್ ಆಗಿದ್ದಿಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ ಕಾಣ್ತಾ ನೋಡ್ರಿ ಸ್ನೇಹಿತರೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಗೆರೆ ಅದಾವಲ್ಲ, 3 ಗೆರೆದ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗ್ಯಾಲರಿ ಕಾಣ್ತದೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ಸಿಗ್ನೇಚರ್ ರಿಸೈಜ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕಾಂಪ್ರೆಸ್ ಹೆಸರ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರ್ತದೆ ಸ್ನೇಹಿತರೆ. ಆ ಫೋಲ್ಡರನ್ನು ಓಪನ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ರಿಸೈಜ್ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ನಿಮ್ಮದು ಸಿಗ್ನೇಚರ್ ಯಾವುದು ಫೋಲ್ಡರ್ದೊಳಗದ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅಲ್ಲಿ ಸೈನ್ ಅಂತ ಕಾಣುತ್ತಾ, ಸೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಐತೆ ನೋಡಿ ಸ್ನೇಹಿತರೆ, ಈ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಮತ್ತು ಸಿಗ್ನೇಚರ್ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ಪ್ರಿವ್ಯೂ ಫಾರ್ಮ್ ಓಪನ್ ಆಯ್ತು ಸ್ನೇಹಿತರೆ. ಪ್ರಿವ್ಯೂ ಫಾರ್ಮ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ತನಕ ನೀವು ಏನು ತುಂಬಿರಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ನೀವು ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ ಮೇಲೆ ಎಲ್ಲ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಕಾಣುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಐ ಅಗ್ರಿ ಅಂತ ಕಾಣ್ತದ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲೇನು ಕ್ಯಾಪ್ಚಾ ಕೂಡ ಕಾಣಕುಂತಲ್ಲ ಮೇಲೆ, ಆ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬ್ರಿ. ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಸಬ್ಮಿಟ್ ಆಯ್ತು ಸ್ನೇಹಿತರೆ. ಯಾಕೆ ಸಬ್ಮಿಟ್ ಆಯ್ತು ಅಂದ್ರೆ SC ಕ್ಯಾಟಗರಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದೆ ನಾನು. SC ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ, ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು. ಯಾಕೆ SC ಕ್ಯಾಟಗರಿ ಅಂತ ಹಾಕಿನಿ ಅಂತಂದ್ರೆ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಾಗ ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಬೇಕಾಗಿತ್ತು ನನಗೆ. ಹಾಗಾಗಿ SC ಕ್ಯಾಟಗರಿ ಅಂತ ಹೇಳಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ. ಆ್ಯಕ್ಚುಲಿ ಈ ರೀತಿ ಮಾಡಬಾರ್ದು, ನಿಮಗೆ ತೋರಿಸ್ಬೇಕಾಗಿತ್ತು, ಹಾಗಾಗಿ ಅಪ್ಲಿಕೇಶನ್ ಹಾಕಿದೆ. ಇನ್ ಕೇಸ್ ನೀವು ಕ್ಯಾಟಗರಿ 2A 2B 3A 3B ದವರಿದ್ರಿ ಅಂತಂದ್ರೆ ಪೇಮೆಂಟ್ ಸೆಕ್ಷನ್ ಓಪನ್ ಆಗ್ತದೆ. ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗ್ತದೆ. ನೀವು ಪೇಮೆಂಟ್ ಇದೇನಿಲ್ಲ, ಅಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇರ್ತದೆ. ಆ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆ ATM ಕಾರ್ಡ್ ಡೀಟೇಲ್ಸನ್ನು ತುಂಬೋದಿರ್ತದೆ. 16 ಡಿಜಿಟ್ ATM ಕಾರ್ಡ್ ನಂಬರ್ ತುಂಬ್ರಿ, ಎಕ್ಸ್ಪೈರ್ ಡೇಟ್ ತುಂಬ್ರಿ, CVV ಕೋಡ್ ತುಂಬ್ರಿ, ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ತುಂಬ್ರಿ. ತುಂಬಿದ ಮೇಲೆ ಮೇಕ್ ಪೇಮೆಂಟ್ ಮಾಡಿದ್ರೆ ಒಂದು OTP ಹೋಗ್ತದೆ. ಅಂದರೆ ATM ಕಾರ್ಡ್ ಯಾರ್ದು ಇರ್ತದೆ ಅವ್ರಿಗೆ ಒಂದು OTP ಹೋಗ್ತದೆ. ಆ OTP ಹಾಕಿಗೆಸಿಂದ ಪೇಮೆಂಟ್ ಫೈನಲ್ ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತದೆ ಸ್ನೇಹಿತರೆ. ಆಮೇಲೆ ತದನಂತರ ಫೈನಲ್ ಸಬ್ಮಿಟ್ ಮಾಡೋದಿರ್ತದೆ. ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಈ ರೀತಿ ನಿಮಗೂ ಕೂಡ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲ್ಲಿ, ಕಂಟೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಸ್ನೇಹಿತರೆ. ಇವಾಗ ಈ ಅಪ್ಲಿಕೇಶನನ್ನು ಯಾವ ರೀತಿ ನಿಮ್ಮದು ಮೊಬೈಲ್ನೊಳಗೆ ಸೇವ್ ಮಾಡ್ಕೊಳ್ಬೇಕಂತ ನೋಡೋದಾದ್ರೆ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರ್ತದೆ ನೋಡಿ ಸ್ನೇಹಿತರೆ. ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಪ್ಲಿಕೇಶನ್ ಮಾಡಿದ ತಕ್ಷಣ ಈ ರೀತಿ ಡೌನ್ಲೋಡ್ಗೆ ಆಪ್ಷನ್ ಬಂತು. ಡೈರೆಕ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ ನಿಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿರ್ತದೆ. ಜಸ್ಟ್ ಡೌನ್ಲೋಡ್ ಸೆಕ್ಷನ್ದಾಗ ಹೋಗಿ ನೋಡ್ಕೊಳ್ರಿ ಸ್ನೇಹಿತರೆ. ಇದಿಷ್ಟೇನಂದ್ರೆ ಈ SSC ಇಂದ ಹೊರಡಿಸಿರ್ತಕ್ಕಂಥ CHSL ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.